ಕೋಲ್ಕತ್ತಾದ ಟ್ರೇನಿ ವೈದ್ಯೆಯ ಮೇಲೆ ಆ ರಾಕ್ಷಸ ನಡೆಸಿದಂತಹ ಬೀಭತ್ಸರ ಕೃತ್ಯಕ್ಕೆ ಖಂಡಿಸಿ ಈಗಾಗಲೇ ದೇಶದಾದ್ಯಂತ ಸಾಲು ಪ್ರತಿಭಟನೆಗಳಾಗ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಕಾರಣ ರಾಜ್ಯಾದ್ಯಂತ ಒಪಿಡಿ ಸೇವೆಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಿಂದ ಇದಕ್ಕೆ ಬೆಂಬಲ ಕೂಡ ಸಿಗ್ತಾ ಇದೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಒಪಿಡಿ ಸೇವೆಗಳು, ಹೊರರೋಗಿ ವಿಭಾಗದ ಸೇವೆ ಬಂದ್ ಆಗುತ್ತೆ. ಇವತ್ತು ಬೆಳಗ್ಗೆಯಿಂದಲೇ ಒಪಿಡಿ ಸೇವೆಯಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ನಾಳೆ ಬೆಳಗ್ಗೆ 6 ಗಂಟೆ ತನಕ ಒಪಿಡಿ ಸೇವೆ ಸ್ಥಗಿತಗೊಳ್ತಾ ಇದೆ. ಸೊ ಒಂದು ಆತಂಕ ಏನಂತ ಹೇಳಿದ್ರೆ, ರಾಜ್ಯಾದ್ಯಂತ ಹೆಲ್ತ್ ಎಮರ್ಜೆನ್ಸಿ ಸೃಷ್ಟಿಯಾಗುತ್ತಾ ಅಂತ. ಕೋಲ್ಕತ್ತಾ ವೈದ್ಯೆಯ ಹತ್ಯೆ ಖಂಡಿಸಿ ಐಎಂಎ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಕೆಲವು ಕಡೆ ಜಾಥಾವನ್ನ ಕೂಡ ಹಮ್ಮಿಕೊಳ್ಳಲಾಗ್ತದೆ, ಬೃಹತ್ ಜಾಥಾ. ವಿಕ್ಟೋರಿಯಾ ಆಸ್ಪತ್ರೆಯ ಒಪಿಡಿ ವಿಭಾಗಕ್ಕೆ ಬೀಗವನ್ನ ಹಾಕಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಒಪಿಡಿ ಸೇವೆಯನ್ನ ಇಲ್ಲಿ ಬಂದ್ ಮಾಡಲಾಗಿದೆ. ಎಮರ್ಜೆನ್ಸಿ ರೋಗಿಗಳಿಗೆ ಮಾತ್ರ ಚಿಕಿತ್ಸೆ ಲಭ್ಯ ಅಂತ ಹೇಳಲಾಗಿದೆ. 11 ಗಂಟೆಗೆ ಪ್ರತಿಭಟನೆಯನ್ನ ವೈದ್ಯರು ನಡೆಸಲಿಕ್ಕಿದ್ದಾರೆ. ಚಾಮರಾಜಪೇಟೆಯ ಐಎಂಎ ಕಚೇರಿ ಎದುರು ಕೃತ್ಯವನ್ನ ಖಂಡಿಸಿ ಹಾಗೂ ಸಿಬ್ಬಂದಿಗಳ ಸುರಕ್ಷತೆಗಾಗಿ ಈ ಪ್ರತಿಭಟನೆ ಆಗ್ತಾ ಇದೆ. ಕೋಲ್ಕತ್ತಾ ವೈದ್ಯ ಹತ್ಯೆ ಖಂಡಿಸಿ ಐಎಂಎ ಪ್ರತಿಭಟನೆಗೆ ಕರೆ ಕೊಟ್ಟಿರೋದ್ರಿಂದ ಒಪಿಡಿ ಸೇವೆ ಬಂದ್ ಆಗ್ತಾ ಇದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಒಪಿಡಿಯನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆ ಆ ಭಾಗದ ಅತಿ ದೊಡ್ಡ ಆಸ್ಪತ್ರೆ ಇದು. ವೆನ್ಲಾಕ್ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳು ಮಾತ್ರ ಲಭ್ಯ. ಮೌನ ಮೆರವಣಿಗೆ ಮೂಲಕ ವೈದ್ಯರು ಪ್ರತಿಭಟನಾ ರ್ಯಾಲಿಯನ್ನ ನಡೆಸಲಿಕ್ಕಿದ್ದಾರೆ. ಕೃತ್ಯವನ್ನ ಖಂಡಿಸೋದು ಹಾಗೂ ಈ ಕೆಲಸ ಮಾಡ್ತಾ ಇದ್ದಾರಲ್ಲ ಸಿಬ್ಬಂದಿಗಳು, ಅವರಿಗೆ ಒಂದು ಸುರಕ್ಷತಾ ವಲಯವನ್ನ ನಿರ್ಮಿಸಬೇಕು ಅನ್ನೋದು ಆಗ್ರಹದ ಭಾಗ ಆಗ್ತಾ ಇದೆ. ಸೊ ದಕ್ಷಿಣ ಕನ್ನಡದಲ್ಲೂ ಕೂಡ ಸಾರ್ವಜನಿಕರಿಗೆ ಒಪಿಡಿ ಸೇವೆ ಬಂದ್ ಆಗಿರುವಂತಹ ಬಿಸಿ ತಡ್ತಾ ಇದೆ. ಕೆಲವರಿಗೆ ಇನ್ಫಾರ್ಮೇಶನ್ ಇರಲ್ಲ. ಬೆಳಗ್ಗೆಯಿಂದಲೇ ಬಂದು ಕ್ಯೂ ಸಿಸ್ಟಮು, ಟೋಕನ್ ಸಿಸ್ಟಮ್ ಅನ್ನು ತೆಗೆದುಕೊಳ್ಳೋದಕ್ಕಂತ ಮುಂದಾಗ್ತಾ ಇದ್ದವರು ನಿರಾಶೆಯಿಂದ ವಾಪಸ್ ಹೋಗ್ತಾ ಇದ್ದಂತಹ ದೃಶ್ಯ ಅಲ್ಲಲ್ಲಿ ಕೆಲ ಜಿಲ್ಲೆಗಳಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೆಲ ಕಡೆ ಜನರಿಗೆ ಮೊದಲೇ ಇನ್ಫಾರ್ಮೇಷನ್ ಕೆಲ ಜಾಗಗಳಲ್ಲಿ ಇದ್ದಿದ್ರಿಂದ ಅವ್ರು ಬರೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಇನ್ಕನ್ವೀನಿಯನ್ಸ್ ಆಗುತ್ತಾ ಅನ್ನೋದು, ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ನಮಗೊಂದು 9 ಗಂಟೆಯ ನಂತರ ಗೊತ್ತಾಗ್ತಾ ಹೋಗುತ್ತೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ಒಂದು ಮಂಗಳೂರಿನಿಂದ ಸುಖಪಾಲ್ ರೆಡಿ ಇದ್ದಾರೆ, ಜೊತೆಗೆ ಆಸ್ಪತ್ರೆಯಿಂದ ಲೋಕೇಶ್ ರೆಡಿ ಇದ್ದಾರೆ. ಮೊದಲನೇದಾಗಿ ಲೋಕೇಶ್ ಹತ್ರ ಮಾಹಿತಿ ಪಡ್ಕೊಳ್ಳೋಣ. ಲೋಕೇಶ್, ತಾವೀಗ ಎಲ್ಲಿದ್ದೀರಿ? ಅಲ್ಲಿ ಒಪಿಡಿ ಸೇವೆ ಬಂದಾಗಿರೋದ್ರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಇದೆಯಾ? ವೈದ್ಯಾಧಿಕಾರಿಗಳಿಂದ ಇನ್ಕನ್ವೀನಿಯನ್ಸ್ ಆಗದೆ ಇರೋ ರೀತಿ ಆಸ್ಪತ್ರೆಯವರು ಏನ್ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ ಅಂತ ಅನಿಸ್ತಾ ಇದೆ? ಮಮತಾ, ಈಗ ಆಸ್ಪತ್ರೆಯಿಂದ ಯಾವುದೇ ರೀತಿಯಿಂದ ಇನ್ಕನ್ವೀನಿಯನ್ಸ್ ಆಗದೇ ಇದ್ದ ರೀತಿಯಲ್ಲಿ ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಇವತ್ತು ಸಾರ್ವಜನಿಕರಿಗೆ ಅಷ್ಟೊಂದು ಮಾಹಿತಿ ಇಲ್ಲ, ಒಪಿಡಿಗಳು ಕ್ಲೋಸ್ ಇರ್ತವೆ ಅಂತೇಳಿ. ಆದರೂ ಕೂಡ ಟ್ರೀಟ್ಮೆಂಟ್ಗೆ ಅಂತೇಳಿ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇವರು ಟ್ರೀಟ್ಮೆಂಟ್ಗೆ ಅಂತೇಳಿ ಹೊರಗಡೆಯಿಂದ ಬಂದಿರುವಂಥವ್ರು ಈಗ ಒಪಿಡಿ ಕ್ಲೋಸ್ ಆಗಿರೋದು ನೋಡಿ ವಾಪಸ್ ಹೋಗ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್ ನಮಸ್ತೆ, ತಾವು ಎಲ್ಲಿಂದ ಸರ್ ಬಂದಿರೋದು? ಏನು ಸರ್ ಅಲ್ಲ, ಟ್ರೀಟ್ಮೆಂಟ್ ಬಂದಿದ್ದ? ಏನು ಟ್ರೀಟ್ಮೆಂಟ್ ಅಲ್ಲ ಸರ್, ಒಪಿಡಿ ಡಾಕ್ಟರ್ಸ್ನ ನೋಡೋಕೆ ಬಂದಿರೋದು. ಓಕೆ, ಏನು ಹೇಳಿದ್ರು? ಓಪನ್ ಮಾಡ್ತಾರಂತೆ ಸರ್ 9 ಗಂಟೆ ಮೇಲೆ. ಏನು ಹುಷಾರಿಲ್ಲ ಸರ್? ನಮ್ಮ ತಂದೆ ಒಂದು ಹುಷಾರಿಲ್ಲ ಸರ್, ತೋರಿಸ್ಬೇಕು. ಇದು ಇಲ್ಲಿ ಒಂದು ರೀತಿ ಸಮಸ್ಯೆ ಆಗ್ತಾ ಇದೆ. ಒಪಿಡಿ ಕ್ಲೋಸ್ ಇದೆ, ಆದರೆ ಬರ್ತಾರೆ ಅಂತ ಹೇಳಿ ಇವ್ರು ಹೇಳ್ತಾ ಇರುವಂಥದ್ದು. ಅವ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ. ಸದ್ಯಕ್ಕೆ ಈಗಲೂ ಕೂಡ ಒಪಿಡಿಯ ಗೇಟ್ ಕ್ಲೋಸ್ ಆಗಿರುವಂಥದ್ದು ನಮಗೆ ಚಿತ್ರಣ ಕಂಡು ಬರ್ತಾ ಇರುವಂಥದ್ದು. ಇವರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ಸರ್ಕಾರಿ ವೈದ್ಯರು ಕೂಡ ಇವತ್ತಿನ ಐಎಂಎ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂಥದ್ದು. ಕರೆ ಕೊಟ್ಟಿರೋದ್ರಲ್ಲಿ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಒಪಿಡಿ ಸೇವೆ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಒಪಿಡಿಯ ವೈದ್ಯರು ಇಲ್ಲಿಗೆ ಬರೋದಿಲ್ಲ. ಇನ್ನು ನನ್ನ ಬಲಭಾಗದಲ್ಲಿ ರೋಗಿಗಳು ಬಂದು ಕುಳಿತಿರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವರೆಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥವ್ರು. ವೈದ್ಯರು ಬರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೇಳಿ ಇವರು ಕಾಯ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದಿಷ್ಟು ಕಮ್ಯುನಿಕೇಶನ್ ಸಮಸ್ಯೆ ಆಗ್ತಿದೆ. ನಿನ್ನೆಯಿಂದನೂ ಕೂಡ ಐಎಂಎ ಅವರು ಕರೆಯನ್ನು ಕೊಟ್ಟು ಈ ರೀತಿ ಒಪಿಡಿಗಳು ಬಂದಿರುತ್ತೆ, ಸಾರ್ವಜನಿಕರು ಸಹಕಾರವನ್ನ ಕೊಡಬೇಕು ಅಂತೇಳಿ ಮನವಿಗಳನ್ನ ಮಾಡ್ಕೊಂಡಿದ್ರು. ಇವರು ಬೆಳಗ್ಗೆಯಿಂದನೂ ಕೂಡ ಬಂದು ಕಾಯ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಮತ್ತಷ್ಟು ಜನರನ್ನ ಮಾತಾಡ್ತೀನಿ. ಸರ್ ನಮಸ್ತೆ, ತಾವು ಯಾವ ಕಡೆಯಿಂದ ಬಂದಿರೋದು? ಏನ್ ಸರ್? ಬೆಂಗಳೂರಿಂದ. ಜ್ವರ, ಮೈ ಕೈ ನೋವು, ಓಕೆ, ಸುಸ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಅದೇ ಇವತ್ತು ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಹತ್ಯೆ ಆಗಿತ್ತು. ಅದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರು, ಒಪಿಡಿ ಕ್ಲೋಸ್ ಮಾಡಿ. ತಮಗೇನು ಮಾಹಿತಿ ಇರಲಿಲ್ವಾ, ಹೇಗೆ ಸರ್? ಮಾಹಿತಿ ಏನಿಲ್ಲ. ಅಟ್ಲೀಸ್ಟ್ ಒಪಿಡಿನ ಅದು ತೆಗೆದು ಪೇಷಂಟ್ಗಳು ನೋಡೋದ್ರಿಂದ ಅನುಕೂಲ ಆಗುತ್ತಲ್ವಾ, ಅದು ಬಿಟ್ಟು ಸುಮ್ಮನೆ ಅವ್ರು ಸ್ಟ್ರೈಕ್ ಮಾಡ್ಕೊಂಡಿದ್ದೆ. ಒಪಿಡಿ ಓಪನ್ ಇರಲಿ, ಇನ್ನು ಬೇರೆ ಜನ ಕ್ಲೋಸ್ ಮಾಡ್ಕೊಂಡು ಪರವಾಗಿಲ್ಲ. ಒಪಿಡಿ ನಾವು ಎಲ್ಲಿಂದ ಬರ್ತೀವಿ, ಏನೇನೋ ಕಾಯಿಲೆಗಳು ಇಟ್ಕೊಂಡು ಅದು ನೋಡಿದ್ರೆ ಒಳ್ಳೇದಲ್ವಾ.
ಅಮ್ಮ ನಮಸ್ತೆ. ತಮಗೆ ಯಾವ ರೀತಿ ಅಂತ ಹುಷಾರಿಲ್ಲ, ತಾವು ಏನು ತೋರಿಸ್ಕೊಳಕ್ ಬಂದಿದ್ದೀರಾ? ನಾವು MRI ಅಲ್ಲಿ ಬೋರಿಂಗಲ್ಲಿ ಇಲ್ಲ ಅಂತ ಇಲ್ಲಿ ಬಂದಿರೋದು. ಓಕೆ, ಏನು ಹೇಳಿದ್ರಿ ಈಗ? ಇನ್ನ ಓಪನ್ ಮಾಡಿಲ್ಲಲ್ಲ ಗೇಟು, 9 ಗಂಟೆಗೆ ಅಂತ, ಅದಕ್ಕೆ ಕೊಯ್ತಾ. ಇದು ವೈದ್ಯರು ಬರ್ತಾರೆ, ಓಪನ್ ಮಾಡ್ತಾರೆ, 9 ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಹೇಳಿ ಸೆಕ್ಯೂರಿಟಿ ಹೇಳ್ತಾ ಇದ್ದಾರೆ. ಆದರೆ ಸ್ಪಷ್ಟತೆ ಇಲ್ಲ OPD ಓಪನ್ ಆಗೋದ್ರ ಬಗ್ಗೆ. ಇನ್ನೂ ಕೂಡ OPDಗೆ ಬೀಗ ಬಿದ್ದಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು OPD ಸೇವೆಯಲ್ಲಿ ವ್ಯತ್ಯಯ ಆಗುತ್ತೆ. ಕೆಲವೊಂದಿಷ್ಟು ರೋಗಿಗಳು ಬಂದು ಮಾತ್ರ ಕಾಯ್ತಾ ಇರುವಂತಹ ಚಿತ್ರಣ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಮಮತಾ. ಓಕೆ ಲೋಕೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸುಪಾಲ್, ಸದ್ಯಕ್ಕೆ ಮಂಗಳೂರು ಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ? OPD ಸೇವೆ ಬಂದಾಗಿರೋದ್ರ ಎಫೆಕ್ಟು ಬೆಳಗ್ಗೆಯಿಂದಲೇ ತಟ್ತಾ ಇದೆಯಾ ಜನರಿಗೆ? ಮಾಹಿತಿ ಇದೆಯಾ? ಮಾಹಿತಿ ಕೊರತೆ ಇದೆಯಾ? ಏನು ಕಾಣಿಸ್ತಾ ಇದೆ ಚಿತ್ರಣ? ಹೌದು ಮಮತಾ, IMA ಅವರು ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಿ ಜೊತೆಗೆ ಖಾಸಗಿ ವೈದ್ಯರೆಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ನಾನೀಗ ಮಂಗಳೂರಿನ ಸರ್ಕಾರಿ ಆಸ್ಪತ್ರೆ, ಪ್ರಮುಖ ಆಸ್ಪತ್ರೆ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿರುವಂಥದ್ದು. ಇವತ್ತು ಇಲ್ಲಿ ಸರ್ಕಾರಿ ವೈದ್ಯರು ಸಹ ಇವತ್ತು ಮೌನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ OPD ಸೇವೆಗಳು ಇಲ್ಲಿ ತಕ್ಕ ಮಟ್ಟಿಗೆ ಸ್ಟಾಪ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಈಗ ಬೆಳಿಗ್ಗಿನ ಜಾವ ಯಾರೆಲ್ಲ OPDಗೆ ಬಂದಿದ್ದಾರೆ ಅವರಿಗೆಲ್ಲ ಚಿಕಿತ್ಸೆಗಳನ್ನು ಕೊಡುವಂಥ ಕೆಲಸಗಳು ಸದ್ಯ ಇರುವಂಥ ವೈದ್ಯರು ಮಾಡ್ತಾ ಇದ್ದಾರೆ. ಆದರೆ 11 ಗಂಟೆಯ ಬಳಿಕ ಎಲ್ಲ ಕಡೆಗಳಲ್ಲೂ ಮಂಗಳೂರು ನಗರದಲ್ಲೂ ಮೌನ ಮೆರವಣಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಿ ವೈದ್ಯರು ಜೊತೆಗೆ ಖಾಸಗಿ ವೈದ್ಯರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಇಲ್ಲಿ ವೈದ್ಯರ ಕೊರತೆ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ OPD ಬಂದಾಗುವಂತ ಸಾಧ್ಯತೆ ಇದೆ. ಇದು ಕೇವಲ ಸರ್ಕಾರಿ ಆಸ್ಪತ್ರೆ ಮಾತ್ರ ಅಲ್ಲ, ಖಾಸಗಿ ಆಸ್ಪತ್ರೆ OPDಗಳು ಈಗ ಸದ್ಯದ ಮಟ್ಟಿಗೆ 24 ಗಂಟೆ ಅಂದರೆ ಇವತ್ತು 6 ಗಂಟೆಯಿಂದ ನಾಳೆ 6 ಗಂಟೆವರೆಗೂ ಸಂಪೂರ್ಣವಾಗಿ ಬಂದಿರುತ್ತೆ. ಈಗ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳನ್ನು ಕೊಡುವಂಥ ಕೆಲಸಗಳಾಗ್ತಾ ಇದೆ. ಇಲ್ಲಿ ಈ ಜಿಲ್ಲೆ ಮಾತ್ರ ಅಲ್ಲ, ಇಲ್ಲಿರುವಂಥ ಸುತ್ತಮುತ್ತಲಿನ ಜಿಲ್ಲೆಯ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಇಲ್ಲಿಗೆ ಬರ್ತಾರೆ. ಹಾಗಾಗಿ ಅವರು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಆಡಳಿತ ಸಮಿತಿಯವರು ಸರ್ಕಾರಿ ಆಸ್ಪತ್ರೆ ಆಗಿರೋದ್ರಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಒಂದು ವೇಳೆ ಯಾವುದೇ ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸಗಳಾಗುತ್ತೆ. ಈಗ ಸದ್ಯದ ಮಟ್ಟಿಗೂ OPD ಓಪನ್ ಆಗಿರುವಂಥದ್ದು. ಆದರೆ ಹೆಚ್ಚಿನ ವೈದ್ಯರು, ಸರ್ಕಾರಿ ವೈದ್ಯರು ಮುಂದೆ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ಹಿನ್ನೆಲೆಯಲ್ಲಿ IMA ಜೊತೆ ಕೈ ಜೋಡಿಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಬಳಿಕ ಮಧ್ಯಾಹ್ನದ ಬಳಿಕ ಸ್ವಲ್ಪ ಸಂಖ್ಯೆ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. 11 ಗಂಟೆಗೆ ಮಂಗಳೂರಿನಲ್ಲಿ ಮೌನ ಮೆರವಣಿಗೆ ಇರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರಿ ವೈದ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ OPD ಇಲ್ಲಿ ಸಂಪೂರ್ಣವಾಗಿ ಬಂದಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಇದರ ಬಗ್ಗೆ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಜನರನ್ನು ಗಮನಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಬೆಳಿಗ್ಗೆಯಲ್ಲೇ ಜನರು ಬರ್ತಾ ಇದ್ರು. ಆದರೆ ಇವತ್ತು ನೀವು ಗಮನಿಸದಿದ್ರೆ ಖಾಲಿ ಆಗಿರುವಂಥದ್ದು. ಇಡೀ ವೆನ್ಲಾಕ್ನ ಆಸುಪಾಸಿನಲ್ಲೂ ಹೆಚ್ಚಿನ ರೋಗಿಗಳು ಬರ್ತಾ ಇಲ್ಲ, ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಅಂದರೆ ಈಗಾಗಲೇ ಮಾಹಿತಿ ಇದೆ ಇವತ್ತು OPD ಸೇರಿದಂತೆ ಎಲ್ಲ ಖಾಸಗಿ ಆಸ್ಪತ್ರೆಗಳು ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬಂದಿಲ್ಲ. ಬಂದಂಥ ರೋಗಿಗಳಿಗೆ ತುರ್ತು ಸೇವೆಯನ್ನು ಮಾಡುವಂಥ ಕೆಲಸಗಳನ್ನು ಈಗಾಗಲೇ ಇಲ್ಲಿನ ವೈದ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ OPD ಮತ್ತೆ ವೈದ್ಯರ ಕೊರತೆ ಆಗುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ OPDಗಳನ್ನು ಮಾಡೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಬಂದಿರುವಂಥದ್ದನ್ನು ಗಮನಿಸಬಹುದು. ಮಮತಾ. ಸುಬ್ಬಾಲ್, ನೀವು ಹೇಳ್ತಾ ಇದ್ರಿ ಮೌನ ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿದ್ದಾರೆ ವೈದ್ಯರು ಅಂತ. ಸೊ ಎಷ್ಟು ಸಂಖ್ಯೆಯಲ್ಲಿ ವೈದ್ಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ? ಒಂದು. ಎರಡನೇದು, ಈಗ ತಾತ್ಕಾಲಿಕವಾಗಿ OPDಯಲ್ಲಿ ಆಪರೇಟ್ ಆಗ್ತಿರೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಎಷ್ಟು ತನಕ ಹಾಗಾದ್ರೆ ಕಂಟಿನ್ಯೂ ಆಗುತ್ತೆ OPD ಸೇವೆಗಳು? ಎಷ್ಟು ತನಕ ಸಾರ್ವಜನಿಕರು ಬರ್ಬೋದು ಹಾಗಾದ್ರೆ ಅನ್ನೋದು ಪ್ರಶ್ನೆ. ಈಗ ಸರ್ಕಾರಿ ಮತ್ತೆ ಖಾಸಗಿ ವೈದ್ಯಾಧಿಕಾರಿಗಳು ವೈದ್ಯರು ಎಲ್ಲರೂ ಇವತ್ತು ಭಾಗವಹಿಸ್ತಾರೆ. 11 ಗಂಟೆಗೆ ಮೌನ ಮೆರವಣಿಗೆ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲೂ ಓಪನ್ ಇರುತ್ತೆ. ನಾವು ಈಗಲೂ ಗಮನಿಸಬಹುದು OPD ಓಪನ್ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಬೆಳಗಿನಿಂದ ಬಂದಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ರೋಗಿಗಳಿದ್ದಾರೆ, ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಓಪನ್ ಮಾಡಲಾಗಿದೆ. ಬೆಳಿಗ್ಗೆ ಇಲ್ಲಿ ನಿರಂತರವಾಗಿ ಇರುವಂಥ ಕಾರಣಕ್ಕಾಗಿ ಬೆಳಿಗ್ಗೆ 6 ಗಂಟೆಯಿಂದಲೇ ಟೋಕನ್ ಕೊಟ್ಟು OPDಗೆ ರೋಗಿಗಳನ್ನು ಕಳಿಸುವಂಥ ಕೆಲಸ ಆಗಿದೆ. ಆದರೆ ಇಲ್ಲಿರುವಂಥ ಮಾಹಿತಿಯ ಪ್ರಕಾರ ಮತ್ತೆ 11 ಗಂಟೆಗೆ ಇಲ್ಲಿನ ಎಲ್ಲ ವೈದ್ಯರು ಮೌನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ OPDಗೆ ಸಮಸ್ಯೆ ಆಗುತ್ತೆ. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ OPDಯನ್ನು ಬಂದ್ ಮಾಡುವಂಥ ಕೆಲಸಕ್ಕೆ ಇಲ್ಲಿ ಮುಂದಾಗುವಂಥ ಸಾಧ್ಯತೆ ಇದೆ. ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗ್ತಾ ಇಲ್ಲ. OPDಗೆ ಯಾರೆಲ್ಲ ರೋಗಿಗಳು ಬಂದಿದ್ದಾರೆ ಅವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸಗಳನ್ನು ಇಲ್ಲಿನ ವೈದ್ಯಾಧಿಕಾರಿಗಳು ಮಾಡಿರುವಂಥದ್ದು. ಹಾಗಾಗಿ ಮತ್ತೆ OPD ಸುಮಾರು 11 ಗಂಟೆಯ ಸಂದರ್ಭದಲ್ಲಿ ವೈದ್ಯರೆಲ್ಲರೂ ಪ್ರತಿಭಟನೆಯಲ್ಲಿ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸುವಂಥ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಸ್ವಲ್ಪ ಇಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆ ಬಳಿಕ ಸಂಪೂರ್ಣವಾಗಿ ಬಂದ್ ಆಗುವಂಥ, ಅಂದರೆ 11 ಗಂಟೆಯ ಬಳಿಕ ಸಂಪೂರ್ಣವಾಗಿ ವೆನ್ಲಾಕ್ ಸೇರಿದಂತೆ ಖಾಸಗಿ ಆಸ್ಪತ್ರೆ OPDಗಳೆಲ್ಲವೂ ಬಂದ್ ಆಗುವಂಥ ಸಾಧ್ಯತೆ ಇದೆ. ಮಮತಾ.
ಆಲ್ ರೈಟ್ ಸುಖಪಾಲ್, ಧನ್ಯವಾದ. ಜೊತೆಗೆ ಲೋಕೇಶ್, ನಮ್ಮೆಲ್ಲ ಮಾಹಿತಿಗಾಗಿ ಕೂಡ ಧನ್ಯವಾದ. ಒಟ್ಟಿನಲ್ಲಿ OPD ಸೇವೆ ಕೆಲ ಕಡೆ ಈಗಾಗಲೇ ಬಂದಾಗಿದೆ, ಕೆಲ ಕಡೆ ತಾತ್ಕಾಲಿಕವಾಗಿ ಚಿಕಿತ್ಸೆ ಕೊಡುವಂತಹ ಕೆಲಸಕ್ಕೆ ವೈದ್ಯಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಮಧ್ಯಾಹ್ನದ ನಂತರ ಇನ್ನಷ್ಟು ಈ ಪ್ರತಿಭಟನೆಯ ಕಾವು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಸಾರ್ವಜನಿಕರಿಗೆ ಒಂದು 10-11 ಗಂಟೆ ನಂತರ ಒಂದಷ್ಟು ಕಡೆಗಳಲ್ಲಿ ಇನ್ಕನ್ವೀನಿಯನ್ಸ್ ಆಗಬಹುದು ಅನ್ನೋ ಅಂದಾಜು ಸದ್ಯದ ಮಟ್ಟಿಗೆ ಸಿಗ್ತಾ ಇದೆ.